ಇದಾಕೋಬಿಟ್ಟಿದ್ರು. ಇದೆಲ್ಲ ನಾವು ಕೆಲಸದಿಂದ ಅದು ಅಂತ ಆಚೆ ಹಾಕಿದ್ದೀವಿ. ಸ್ವಲ್ಪ ಕಾಲು ಬೇಕಾಗಿದೆ, ಬೇಕಾಗಿದೆ. ನೀವು ಯಾವ್ರವರು ಇವರ ಯಾವ್ರವರು? ಬೆಂಗಳೂರಾ? ಏನೋ ಬೋರ್ಣ ಸದ್ಯಕ್ಕೆ ಏನೋ ಅಪಾಯ ಆದಂಗೆ ಇಷ್ಟರಲ್ಲಿ ಬಚಾವಾಗಲು. ಸ್ವಲ್ಪ ಮಳೆ ನಿಂತಮೇಲೆ ಬೆಳಗಾಗ್ತದೆ. ಯಾಕೆಂದ್ರೆ 2 ಗಂಟೆಗೆ ಎಲ್ರಿಗೂ ನಮಸ್ಕಾರ. ಕಾವೇರಿ ಗರ್ಜನೆ ನ್ಯೂಸ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಒಂದು ವಿಚಾರವಾಗಿ ಮಾತನಾಡೋದಕ್ಕೆ ಕೊಟ್ಟಿದ್ದೀನಿ. ಜೊತೆಗೆ ಇವತ್ತು ನಡೆದಂಥ ಒಂದು ಘಟನೆ ಬಗ್ಗೆ ಕೂಡ ವಿಡಿಯೋ ಕೂಡ ತಮ್ಮ ಮುಂದೆ ಇಡುವಂಥ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಜೊತೆಗೆ ಯಾರ್ಯಾರು ನಮ್ಮ ಕಾವೇರಿ ಗರ್ಜನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ, ಒಂದಷ್ಟು ಜನ ಎಲ್ಲ ನೋಡಿದ್ದೀರಾ. ನಾನು ಸಾಧ್ಯವಾದಷ್ಟು ನಿಷ್ಪಕ್ಷಪಾತವಾಗಿ ಒಬ್ಬ ಪತ್ರಕರ್ತನಾಗಿ ಕೆಲಸ ಮಾಡ್ತಾ ಬರ್ತಾಯಿದ್ದೀನಿ. ನಂದು ಯೂಟ್ಯೂಬ್ನಲ್ಲಿದ್ದರೂ ಕೂಡ ಒಂದು ಅಧಿಕೃತ ಚಾನಲ್ ಕೂಡ ಆಗಿರುತ್ತೆ, ರಿಜಿಸ್ಟರ್ಡ್ ಚಾನಲ್ಲು. ಹಾಗಾಗಿ ತಾವುಗಳು ಯೂಟ್ಯೂಬ್ನಲ್ಲಿ ಹೋಗಿ ಕಾವೇರಿ ಗರ್ಜನೆ ಅಂತೇಳಿ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದ್ರೆ ಅಲ್ಲಿ ನಮ್ಮ ಚಾನಲ್ನ ಒಂದು ಲೋಗೋ ಬರುತ್ತೆ. ಅಲ್ಲಿ ಪಕ್ಕದಲ್ಲೇ ಸಬ್ಸ್ಕ್ರೈಬ್ ಅಂತಿರುತ್ತೆ. ಅದರ ಮೇಲೆ ತಾವು ಕ್ಲಿಕ್ ಮಾಡಿ ಪಕ್ಕದಲ್ಲಿರುತ್ತೆ ಬೆಲ್ ಬಟನ್ ಏನಿದೆ ಅದನ್ನು ಕೂಡ ತಾವು ಒತ್ತಿ ನಮ್ಮ ಚಾನಲ್ಗೆ ಚಂದಾದಾರರಾಗಿ ನಮಗೆ ನಿಮ್ಮ ಸಹಕಾರ ಬೆಂಬಲವನ್ನು ನೀಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ವಿಚಾರಕ್ಕೆ ಬರೋಣ. ಮತ್ತು ಇವತ್ತು ಮಂಡ್ಯದಲ್ಲೆಲ್ಲ ಹಲವಾರು ಭಾಗಗಳಲ್ಲಿ ಒಂದು ಒಳ್ಳೆ ಮಳೆಯಾಗಿದೆ. ಈ ಮಳೆ ಆದರೆ ಬೆಳೆ ಆದರೆ ಮನಸ್ಸಿನ ಮೊಗದಲ್ಲಿ ಕಳೆ. ಅದರಲ್ಲೂ ರೈತಾಪಿ ಜನ ಪಾಪ ಬದುಕ್ತಾರೆ. ರೈತ ಬದುಕಿದ್ರೆ ದೇಶ ಬದುಕ್ದಂಗೆ. ಆಗ ಸೈನಿಕರು ಅಲ್ಲಿ ಏನೋ ದೇಶದ ಗಡಿಯಲ್ಲಿ ನಿಂತು ಹೋರಾಟ ಮಾಡ್ತಾರೆ. ಅವ್ರಿಗೂ ಕೂಡ ಅನ್ನ ಬೇಕಾಗುತ್ತೆ. ಅನ್ನ ಬೇಕು ಅಂದರೆ ರೈತ ಬೆಳೆ ಬೆಳಿಬೇಕು. ಬೆಳೆ ಬೆಳಿಬೇಕಂದ್ರೆ ಮಳೆ ಬರಬೇಕು. ಹಾಗಾಗಿ ಸೈನಿಕರು, ಚಾಲಕರು, ರೈತರು, ಪೊಲೀಸ್ನವರು ಹೀಗೆ ಹೇಳ್ತಾ ಹೋದರೆ ಬೇಕಾದಷ್ಟು ಜನ ಆಗ್ತಾರೆ. ಈ ದೇಶದ ಒಂದು ಉಳಿವಿಗಾಗಿ ಯಾರೆಲ್ಲ ಒಂದು ಇದು ಮಾಡ್ತಾಯಿದ್ದಾರೆ, ದುಡಿತಾ ಇದ್ದಾರೆ, ಸೇವೆ ಮಾಡ್ತಾಯಿದ್ದಾರೆ, ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ನಾನು ಅಭಿನಂದನೆಗಳನ್ನ ಮತ್ತು ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನ ಕೂಡ ನಾನು ತಿಳಿಸ್ತೀನಿ. ಇವತ್ತು ಸ್ನೇಹಿತರೆ, ಈಗ ಒಂದು ಮಳೆಯಾಗಿದೆ, ಎಲ್ಲರಲ್ಲೂ ಒಂದು ಮಕ್ಕದಲ್ಲಿ ಕಳೆ ಬಂದಿದೆ. ಒಳ್ಳೆಯದಾಗಲಿ, ಇನ್ನಷ್ಟು ಮಳೆ ಬರಲಿ. ಯಾಕೆಂದರೆ ಪಾಪ ಈಗಾಗಲೇ ರೈತರು ಹಾಕಿರುವಂಥ ಸಾವಿರಾರು ಎಕರೆ ಭತ್ತ, ಕಬ್ಬು ಎಲ್ಲ ಒಣಗಿ ಕೆಟ್ಟು ಕೆರೆ ಆಗಿಬಿಟ್ಟಿದೆ. ಪಾಪ ಬೇಡ. ಯಾಕೆಂದರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಒಂದು ಬೆಳೆ ಬೆಳಿಬೇಕಂದ್ರೆ ಅದು ಉಪ್ಪು ಗೊಬ್ಬರಗಳೆಲ್ಲ ತಗೊಂಡು ಬಂದು ಹಾಕೋದಕ್ಕೆ ಸಾಲ ಸೂಲ ಮಾಡಿ ರೈತನ ಜೀವನ ಬರ್ಬದ್ದಾಗಿ ಹೋಗಿರುತ್ತೆ. ಹಾಗಾಗಿ ಇಂಥ ಒಂದು ಮಳೆ ಹಾಗಾಗಿ ಆಗಲಿ, ನಮ್ಮ KRS ಅಣೆಕಟ್ಟು ತುಂಬ ತುಂಬಲಿ, ಎಲ್ಲರಿಗೂ ಈ ಸರ್ಕಾರ ನೀರನ್ನು ನಾಲೆಗಿರಿಸೋ ಮೂಲಕ ರೈತರ ಒಂದು ಜೀವನಕ್ಕೆ ಒಂದು ದಾರಿ ಮಾಡಿಕೊಡಲಿ ಅಂತ ಕೂಡ ನಾನು ಈ ಸಮಯದಲ್ಲಿ ಕೇಳ್ತೀನಿ. ಸ್ನೇಹಿತರೆ, ಇವತ್ತು ನಾವು ಕಾರ್ಯನಿಮಿತ್ತ ಅಂದರೆ ಕರ್ತವ್ಯ ನಿಮಿತ್ತ ಮೈಸೂರಿಗೆ ಹೋಗಿದ್ದಾಗ ಆ ಕಡೆಯಿಂದ ಬರ್ತಾಯಿದ್ವಿ. ನಾನು ನಮ್ಮ ಅಣ್ಣನ ಮಗ ಬರ್ತಾ ಇರಬೇಕಾದ್ರೆ ಸುಮಾರು ಮಂಡ್ಯ ಇನ್ನೂ ಒಂದು 20 ಕಿಲೋಮೀಟ್ರ್ ಇದೆ ಅನ್ನೋ ಹಾಗೆ ನಮ್ಮ ಸ್ನೇಹಿತರೊಬ್ಬರು ಫೋನ್ ಮಾಡಿದ್ರು. ರಮೇಶ್ ಅಣ್ಣ, ಮಂಡ್ಯದಲ್ಲಿ ಜೋರಾಗಿ ಮಳೆ ಆಗ್ತಾಯಿದೆ. ನಮ್ಗೆ ತುಂಬ ಖುಷಿ ಆಯಿತು. ಸರಿ ಅಂತೇಳಿ, ಆಯ್ತು ಕಣಪ್ಪ ಗೆಳೆಯ, ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನೀನು ಬೇಗ ಹೊಟ್ಬಿಡೋಣ ಅಂತೇಳಿ ಅಲ್ಲಿಂದ ಸ್ವಲ್ಪ ರೇಜ್ ಮಾಡಿದೆ. ಎಷ್ಟು ಲೀಟ್ರು ಏನು ಗಣಂಗೂರು ಗೇಟ್ ಇದೆ, ಹಿರಿಯಮ್ಮನ ದೇವಸ್ಥಾನ, ಅಲ್ಲಿಗೆ ಬರೋದಕ್ಕೂ
ಬಹುತೇಕ ಎರ್ರಬೇರೆ ಮಳೆ ಮತ್ತು ತುಂಬ ಜೋರಾದ ಗಾಳಿ ಬೀಸೋಕ್ಕೆ ಸ್ಟಾರ್ಟ್ ಆಯಿತು. ನಾವು ನೆನೆದ್ವಿ. ಆಮೇಲೆ ಯೋಚನೆ ಮಾಡಿದೆ, ಎಲ್ಲರೂ ಸ್ವಲ್ಪ ಸೇಫ್ಟಿ ಜಾಗ ಹುಡುಕೊಳ್ಳೋದು ಒಳ್ಳೆಯದು ಅಂತ ಹೇಳ್ಬಿಟ್ಟು ಅಲ್ಲಿ ಪಕ್ಕದಲ್ಲೇ ಒಂದು ಗಣಂಗೂರು ಗೇಟಲ್ಲಿ ಒಂದು ಟೀ ಕ್ಯಾಂಟೀನ್ ಇತ್ತು. ಅಲ್ಲಿ ಹೋಗಿ ಗಾಡಿ ಹಾಕಿ ನಿಂತ್ಕೊಂಡ್ವಿ. ಹೋಯ್ತು ಏನು ಆ ಬೀಸೋ ಗಾಳಿಗೆ ಸುಮಾರು ಗೇಟು ಅದು ಇದು ಎಲ್ಲ ಹಾರ್ಕೊಂಡು ಹೊಟ್ಟೋದು. ನಮ್ಮ ಗಾಡಿ ಬೇರೆ ಆ ಕಡೆ ಈ ಕಡೆ ಅಳ್ಳಾಡುತ್ತೆ. ಸ್ನೇಹಿತರೆ, ಅಲ್ಲಿ ಒಂದು ಘಟನೆ ನಡೀತು. ಯಾರೋ ಒಬ್ಬರು ಪಾಪ ಬೆಂಗಳೂರು ಮೂಲದ ಲೊಕೇಶನ್ ಒಬ್ಬರು ಚಾಲಕರು ಕೇರಳಕ್ಕೆ ಲಾರಿ ತಗೊಂಡು ಹೋಗಿದ್ದಾರೆ. ಆ ಕಡೆಯಿಂದ ಬರಬೇಕಾದ್ರೆ ಅಂದರೆ ಬೆಂಗಳೂರಿಗೆ ಬರಬೇಕಾದ್ರೆ ಆ ಗಣಂಗೂರು ಗೇಟ್ ಹತ್ರ ಒಂದು ಹಂಪ್ಸ್ ಇದೆ. ಆ ಹಂಪ್ಸ್ ನೇರಲ್ಲಿ ಮುಂದೆ ಒಂದು ಲಾರಿ ಹೋಗ್ತಾರೆ, ಟಿಪ್ಪಲ್ ಲಾರಿ. ಇದೊಂದು ಮಿನಿ ಲಾರಿ. ಅಲ್ಲಿ ಹಂಪ್ಸ್ ಇದೆ ಅನ್ನೋದು ಪಾಪ ಹಿಂದೆಗಡೆ ಬರ್ತಾ ಇರೋನು ಗೊತ್ತಿಲ್ಲ, ವೇಗವಾಗಿ ಬರ್ತಾ ಇದ್ದಾನೆ. ಮುಂದೆಗಡೆ ಟಿಪ್ಪರ್ನವನು ಹೋಗ್ತಾ ಇದ್ದಾಗ ಏನು ಮಾಡಿದ್ದಾನೆ, ಆತ ಹಂಪ್ಸ್ ದಾಟೋದಕ್ಕೆ ಸ್ವಲ್ಪ ಸ್ಲೋ ಮಾಡಿದ್ದಾನೆ. ಹಿಂದೆ ಬರ್ತಿದ್ದಂಥ ಲೊಕೇಶನ್ ಚಾಲಕ ಎಷ್ಟೇ ಅದನ್ನು ನಿಯಂತ್ರಣ ಮಾಡಿದ್ರೂ ಆಗಿಲ್ಲ, ಬಂದು ಹೊಡೆದಿದ್ದಾನೆ. ಆ ಸೌಂಡು ಢಮ್ ಅಂತ ಜೋರಾಗಿ ಕೇಳಿದಾಗ ನಾವು ಏನಪ್ಪ ಆಯಿತು ಇದು ಅಂತೇಳ್ಬಿಟ್ಟು ನೋಡಿದ್ವಿ. ಏನ್ರಿ ನಜ್ಗುಜ್ಜಾಗೋಗಿದೆ ಆ ಮುಂದಿನ ಭಾಗ. ಹಾಳಾಗೋಗಲಿ. ಏಕೆಂದರೆ ಅಪಘಾತಗಳು ಯಾವಾಗ ಹೇಗೆ ಬೇಕಾದ್ರೆ ಆಗ್ಬಿಡ್ತವೆ. ಇದಕ್ಕೆ ಯಾರನ್ನೂ ಹೊಣೆಗಾರನಾಗಿ ಮಾಡೋಕ್ಕಾಗಲ್ಲ. ಅಥವಾ ಯಾವುದೇ ಒಬ್ಬರು ಚಾಲಕರು ಅಯ್ಯೋ ನಾನು ಏನೋ ಅಪಘಾತ ಮಾಡ್ಕೋಬೇಕು ಅಥವಾ ಯಾರನ್ನೋ ಸಾಯಿಸಬೇಕು ಅನ್ನುವಂಥ ಒಂದು ನಿಟ್ಟಲ್ಲೂ ಅವರು ಹೋಗ್ತಾ ಇರಲ್ಲ. ಕೆಲವೊಮ್ಮೆ ಕೆಲವರು ತಪ್ಪುಗಳು ಮಾಡಿಬಿಟ್ಟಿರ್ತಾರೆ. ಹಾಗಂತ ಎಲ್ಲರೂ ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಸುಮಾರು ಯಾವುದೇ ಒಂದು ಜಾಗಕ್ಕೆ ಹೋಗ್ಬೇಕಾದ್ರೂ ಬರಬೇಕಾದ್ರೂ ಯಾವುದೇ ಒಂದು ಕಾರ್ಯಕ್ರಮಗಳು ಇನ್ನಿತರ ಮತ್ತೊಂದು ಯಾವುದೋ ಒಂದು ಸಾಲ ವಾಹನಗಳನ್ನು ಓಡಿಸೋದಾಗಲಿ, ಒಂದು ಏರೋಪ್ಲೇನ್ ಓಡಿಸೋದಾಗಲಿ, ಹೆಲಿಕಾಪ್ಟರ್ ಓಡಿಸೋದಾಗಲಿ, ರೈಲ್ ಓಡಿಸೋದಾಗಲಿ, ಬಸ್ಸು, ಲಾರಿ ಈ ಥರ ಯಾವುದೇ ವಾಹನಗಳನ್ನು ಓಡಿಸ್ಬೇಕಾದ್ರೂ ಸಾವಿರಾರು ಜನ ಇರ್ತಾರೆ, ನೂರಾರು ಜನ ಇರ್ತಾರೆ. ಅಷ್ಟು ಜನರ ಒಂದು ಪ್ರಾಣವನ್ನು ಜೋಪಾನವಾಗಿ ತಗೊಂಡೋಗಿ ಸೇರಿಸುವಂಥ ಭಾಳ ಮಹತ್ತರವಾದ ಒಂದು ಪವಿತ್ರವಾದ ಹೊಣೆಗಾರಿಕೆ ನಮ್ಮ ಚಾಲಕ ಬಂಧುಗಳಿಗಿದೆ. ಪಾಪ ಅದೇ ರೀತಿ ಕರ್ಕೊಂಡೋಗಿ ಸುರಕ್ಷಿತವಾಗಿ ಮುಟ್ಟಿಸಿ. ಎಷ್ಟೋ ಬಾರಿ ನೀವು ನೋಡ್ತಾ ಇರ್ತೀರ, ಆಟೋಗಳು ಓಡಿಸುವಾಗ ಕೆಲವರು ಚಿನ್ನ, ಒಡವೆ, ದುಡ್ಡು ಈ ಥರ ಎಲ್ಲ ಬಿಟ್ಬಿಟ್ಟು ಹೋಗೋದು, ಸೂಟ್ ಕೇಸ್ ಬಿಟ್ಟು ಹೋಗೋದು ಮತ್ತು ಈ ಥರ ಪದಾರ್ಥಗಳನ್ನ ಬಿಟ್ಟು ಹೋದಾಗ ಪ್ರಾಮಾಣಿಕವಾಗಿ ತೊಗೊಂಡೋಗಿ ಇದು ಮಾಡಿದ್ದಾರೆ. ಯಾಕೆಂದರೆ ಪಾಪ ಚಾಲಕರು ನೋಡ್ರಿ ಭಾಳ ಕಷ್ಟ ಕಂಡ್ರೆ ಅವ್ರ ಜೀವನ. ಆ ಸೀಟ್ ಮೇಲೆ ಕೂತ್ಕೊಂಡ್ರೆ ಹಂಡು ಪಂಡೆಲ್ಲ ಉರಿತಾ ಇರ್ತದೆ. ಏನು ಹೇಳಿ, ಆ ಈಟು ಈಗಂತೂ 41, 42, 45 ಈ ಥರ ಎಲ್ಲ ಡಿಗ್ರಿ ಸೆಲ್ಸಿಯಸ್ ಹೋಗಿದೆ. ಈ ಬಿಸಿಲನ್ನ ಬೇಗ ತಡೆಯೋಕ್ಕಾಗ ಇಂಥ ಸಮಯದ ಪಾಪ ಅವ್ರ ಚಾಲಕರ ಕಷ್ಟ ಹೇಳ್ತಿರೋದು. ಅಂಥ ಒಂದು ಆ ಚಾಲಕರ ಒಂದು ಕರ್ತವ್ಯಕ್ಕೆ ಮಾತ್ರ ನಿಜಕ್ಕೂ ನಾನು ಗೌರವಪೂರ್ವಕವಾಗಿ ಅವ್ರನ್ನ ಸ್ಮರಿಸ್ತೀನಿ, ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನ ತಿಳಿಸ್ತೀನಿ. ಒಂದು ದೊಡ್ಡ ನಮಸ್ಕಾರ ಪಾಪ ಅವ್ರಿಗೆ. ಹಾಗಾಗಿ ಅಂಥ ಒಂದು ಘಟನೆ ನಡೀತಿದೆ ನೋಡಿ. ಪಾಪ ನಾವು ಅಂದ್ಕೊಂಡ್ವಿ, ಅಲ್ಲಿದ್ದ ಜನ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಆದರು, ಏನಪ್ಪ ಇದು ಈ ಥರ ಆಗೋಗಿದೆ. ಆತ ಪಾಪ ಮುಂದಿನ ಭಾಗ ನಜ್ಗುಜ್ಜಾಗೋಗಿದೆ, ಮಿನಿ ಲಾರಿ ಮುಂಭಾಗ. ಅದು ಡ್ರೈವರು ಏನು ವಾಹನ ಚಲಾಯಿಸ್ತಾ ಇದ್ದ ಆ ಜಾಗದಲ್ಲೇ ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ. ಇನ್ನು ಡ್ರೈವರ್ ಕತೆ ಏನು, ಕಾಲಂತೂ ಬಹುತೇಕ ಕಟ್ಟಾಗ್ಬಿಟ್ಟಿರ್ತದೆ. ಇನ್ನು ವ್ಯಕ್ತಿ ಕತೆ ಅಷ್ಟೇ ಪಾಪ. ಇನ್ನು ಅವ್ನು ಬದುಕ್ತಾನೋ ಇಲ್ವೋ ಅನ್ನೋಂಥ ನಾವು ಈಚೆರೆ ಅಲ್ಲಿ ಹೋಗಿ ನೋಡೋಕ್ಕಿಂತ ಮುಂಚೆ ನಾವೆಲ್ಲ ಇದು ಮಾಡ್ತಾಯಿದ್ದೀವಿ. ಏನು ಭಯಂಕರ ಬಿರುಗಾಳಿ, ಜೋರಾದ ಮಳೆ. ಆ ಪುಣ್ಯಾತ್ಮ ಮುಂದೆ ಹೋಗ್ತಿದ್ದಂಥ ನೋಡಿ, ಅವನು ಚಾಲಕ. ಅದೇನು ಪುಣ್ಯಾತ್ಮ, ಅವ್ನಿಗೆ ಗೊತ್ತಾಯ್ತೋ ಗೊತ್ತಿಲ್ವೋ ಏನೂ ಗೊತ್ತಿಲ್ಲ, ಅವನ ಮುಂದೆ ವಾಹನ ಹೊರ್ಟೋಯ್ತು. ಅಲ್ಲಿ ಅಟ್ಲೀಸ್ಟು ಆ ವಾಹನನ ಹೋಗಿ ಫಾಲೋಅಪ್ ಮಾಡಿ ಕರ್ಕೊಬರೋನಕ್ಕೆ ಟೂ ವೀಲರ್ ಬಿಟ್ರೆ ಅಲ್ಲಿ ಅಕ್ಕಪಕ್ಕ ಯಾವುದು ವೆಹಿಕಲ್ ಇಲ್ಲ. ಟೂ ವೀಲರಲ್ಲಿ ಹೋಗೋದ್ರೆ ಕೂತ್ಕೊಂಡು ಚಲಾಯಿಸ್ತಂದ್ರೆ ವೆಹಿಕಲ್ ಸಮೇತ ತಗೊಂಡೋಗಿ ಬಿಟ್ಬಿಡ್ತದೆ ಗಾಳಿ. ಆ ಥರ ರಣಭಯಂಕರ ಗಾಳಿ. ಹಾಗಾಗಿ ಪಾಪ ನೋಡಿ, ಅಲ್ಲಿ ಬೆಂಗಳೂರೊಬ್ಬರು ತಬ್ರೇಜ್ ಅಂತ ಇರ್ತಾರೆ, ಟೀ ಕುಡಿಯೋಕ್ಕೆ ಬಂದಿರ್ತಾರೆ, ಅವರು ಡ್ರೈವರ್ ಅಂತೆ. ಇನ್ನೊಬ್ಬರು ಮದ್ದೂರವರು ಶಿವಪ್ರಕಾಶ್ ಅಂತೇಳಿ.
ಇನ್ನೊಬ್ಬರು ವಿವೇಕ್ ಅಂತೇಳಿ ಶ್ರೀರಂಗಪಟ್ಟಣ ತಾಲೂಕಿಗೆ ಸೇರಿರುವಂಥ ಕೇಸಟ್ಟಿಗಳಿ ಗ್ರಾಮದ ಹುಡುಗ. ಆತನು ಕೂಡ ಪಾಪ ಒಂದು ಚಿಕ್ಕ ಒಂದು ವೆಹಿಕಲಲ್ಲಿ ಈ ಥಮ್ಸಪ್ಪು, ಕೋಕಾ ಕೋಲಾ ಈ ಥರ ಜ್ಯೂಸ್ ಬಾಟಲ್ಗಳನ್ನ ಅಂಗಡಿಗಳಿಗೆ ಸರಬರಾಜು ಮಾಡುವಂಥ ಕೆಲಸ. ಆತನು ಕೂಡ ಚಾಲಕ. ಬಹುತೇಕ 3 ಜನ ಚಾಲಕರು. ನೋಡ್ರಿ ಪಾಪ, ನಾನು ಯಾಕೆ ಈ ವಿಡಿಯೋ ಮಾಡಿದೆ ಅಂತಂದರೆ ನಿಮ್ಗೆ ತೋರಿಸ್ತೀನಿ ನೋಡಿ ಆ ಗಾಡಿ ಯಾವ ಥರ ಆಗಿದೆ ಅನ್ನುವಂಥದ್ದನ್ನ. ಭಾಳ ಪವಾಡ ಸದೃಶ ರೂಪದಲ್ಲಿ ಆ ಭಗವಂತ ಪಾಪ ಅವ್ರ ತಾಯಿ ತಂದೆ ಆಶೀರ್ವಾದ, ಆತ ನಡೆದು ಬಂದಾರಿನೋ ಆ ಚಾಲಕನಿಗೆ ಭಗವಂತ ಕಾಪಾಡಿದ್ದಾನೆ ಅಂತ ಹೇಳಬೇಕು. ಈ 3 ಜನನೂ ಹೋಗ್ತಾರೆ, ನಾವು ನಡ್ರಪ್ಪ ಅಂತೇಳಿ ಹೋಗ್ತೀವಿ. ಯಾಕೆಂದರೆ ಮಳೆ ಬರ್ತಾ ಇರ್ತದೆ, ನಾವು ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ. ಹೋಗ್ತೀವಿ, ಏನು ಕಚ್ಕೊಂಬಿಟ್ಟಿದೆ ಪಾಪ. ಅದರಲ್ಲೂ ಈ ತಬರೇಜು, ಶಿವಪ್ರಕಾಶು ಮತ್ತು ಕೇಸಟ್ಟಳ್ಳಿ ಹುಡುಗ ವಿವೇಕ್ ಕೈ ಎತ್ತು ಮುಗಿಬೇಕನ್ರಿ ಪಾಪ ಹುಡುಗರಿಗೆ. ಚಾಲಕರು ತಮ್ಮ ಜೀವದ ಹಂಗನ್ನು ತೊರೆದು ಎಷ್ಟೋ ಜನ ಅಲ್ಲಿ ಹೋಗ್ತಾ ಇದ್ದಾರೆ. ನನಗೆ ಕೆಲವೊಮ್ಮೆ ನೋಡಿದಾಗ ಅಸಹ್ಯ ಅನ್ಸ್ಬೋದು. ಏನು ರೀ ಇದು ಪಾಪ, ಏನೋ 3 ದಿನ ಇದ್ದು ಸಾಯೋ ಜೀವಕ್ಕೆ ಎಷ್ಟೋ ಜನ ವೆಹಿಕಲ್ಸ್ ಹೋಗ್ತಾ ಇದ್ದಾವೆ, ಒಳ್ಳೊಳ್ಳೆ ಕಾರುಗಳು, ಬಸ್ಸು, ಅದು ಇದು ಎಲ್ಲ ಹೋಗ್ತಾ ಇದ್ದಾವೆ. ಒಬ್ಬರಾದರೂ ಬಂದು ಏನು ಎತ್ತ ಏನೂ ಇಲ್ಲ ಹೋಗ್ತಾ ಇದ್ದಾರೆ ಪಾಪ. ಈ 3 ಜನ ಹುಡುಗರು ಹೋಗಿ ತಮ್ಮ ಶಕ್ತಿಯೆಲ್ಲನ್ನು ಪ್ರಯೋಗ ಮಾಡಿ ಎಳೆದು ಏನೇನು ಮಾಡಿ ಇದು ಮಾಡೋರು. ಅಷ್ಟೊತ್ತಿಗೆ ಇನ್ನೊಂದು ಟಿಪ್ಪರ್ ಬಂತು ಪಾಪ. ಅದರಲ್ಲಿ ಯಾರು ಶಿವಪ್ರಕಾಶ್ ಅನ್ನೋ ಹುಡುಗ ಮತ್ತು ವಿವೇಕ್ ಅನ್ನೋ ಹುಡುಗ ಅಡ್ಡಗಟ್ಟಿ ಆ ಟಿಪ್ಪರ್ನ, ಸರ್ ಈ ಥರ ಮುಂದೆಗಡೆ ಭಾಗ ಬರ್ತಾಯಿಲ್ಲ, ದಯಮಾಡಿ ನೀವು ಸಹಾಯ ಮಾಡಬೇಕಂತೇಳಿ ಅಲ್ಲಿ ಒಂದು ಇದನ್ನು ಏನೋ ಚೈನ್ ಥರ ಕಟ್ಟಿ ಆ ಮುಂಭಾಗ ಏನು ಜಜ್ಜೋಗಿತ್ತು ಆ ಜಾಗ ಕಟ್ಟಿ ಜೋರಾಗಿ ಎಳಿಸ್ತಾರೆ. ಸ್ವಲ್ಪ ಮುಂದೆ ಇದಾಗುತ್ತೆ. ಆಗ ಆ ಹುಡುಗನ್ನ ಎಳ್ಕೊಳ್ತಾರೆ ಡ್ರೈವರ್ನ. ಗಾಡಿ ನಂಬರ್ ಕೂಡ ಬೆಂಗಳೂರು KA 52B1815 ಲಾರಿ ನಂಬರು, ಅಪಘಾತಕ್ಕೊಳಗಾಗಿದ್ದು ಲಾರಿ ನಂಬರು. ಸರಿ ಅಂತೇಳಿ ಆ ಹುಡುಗ ಬರ್ತಾನೆ, ಕರ್ಕೊಂಬರ್ತೀವಿ. ಆ ಟೀ ಕ್ಯಾಂಟೀನ್ ಹತ್ರ ಕೂತ್ಕೊಳ್ತಾನೆ. ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಒಬ್ಬ ಡ್ರೈವರು ಈತ ಬಂದು ಆಕ್ಸಿಡೆಂಟ್ ಮಾಡಿದ ಪಾಪ, ಅದು ಮುಂದೆ ಹೋದಂಥ ಚಾಲಕಂದೇನು ತಪ್ಪಿಲ್ಲ. ಅದೇ ಅಟ್ಲೀಸ್ಟು ಆತ ನಿಲ್ಲಿಸಿ ಏನಾಯಿತು ಎತ್ತ ಅಂತ ನೋಡ್ಬೋದಾಗಿತ್ತು, ಅಥವಾ ಗೊತ್ತಾಗಿಲ್ಲೋ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ಕಣ್ಣೆದುರಿಗೆ ಕಂಡಿದ್ದ ಅಷ್ಟೇ ನಾವು ಹೇಳಬೇಕಾಗುತ್ತೆ. ಓಟೋಯ್ತಾನೆ. ಅಟ್ಲೀಸ್ಟ್ ನಂತರದವರು ಕೆಲವರು ಇದು ಮಾಡ್ಬೋದಾಗಿತ್ತು. ಓಟೋಯ್ತಾರೆ. ಅವರ ಅವಸರ ಏನಿತ್ತೋ ಏನೋ ಗೊತ್ತಿಲ್ಲ. ಬಟ್ ಈ ಹುಡುಗರು ಪಾಪ ಕರ್ಕೊಬಂದು ಇದು ಮಾಡಿದಾಗ ನೋಡಿ, ಆ ಹುಡುಗ ಯಾರು ಆ ಲೊಕೇಶನ್ ಹುಡುಗ ಅಪಘಾತಗೊಳಗಾಗಿದ್ನಲ್ಲ, ಎಂತ ಇದ್ರು ರೀ ಪವಾಡ ಸದೃಶ ರೂಪ ಕಂಡ್ರೆ. ಎಲ್ಲ ಇಲ್ಲಿ ಈ ನ್ಯಾರದಲ್ಲಿ ಸ್ವಲ್ಪ ಲೈಟಾಗಿ ಟಚ್ ಹೋಗಿದೆ. ಅದೇನಂತ ಚಿಂತೆ ಮಾಡುವಂಥದ್ದು ಏನಿಲ್ಲ. ಕಾಲು ಸ್ವಲ್ಪ ಅಮ್ಕಿದ್ರಿಂದ ಲೈಟಾಗಿ ಒಂಚೂರು ಸ್ವಲ್ಪ ಕುಂಟ್ಕೊಂಡು ಇದು ಮಾಡ್ಕೊಂಡು ಬಂದ. ಆಮೇಲೆ ನಾವು ಕೂಡ ಏನು ಬ್ರದರ್, ಏನಾಗಿಲ್ಲ ತಾನೇ, ಚೆನ್ನಾಗಿದ್ದೀರ ತಾನೇ, ಟೀ ಕುಡಿತೀರಾ, ಕಾಫಿ ಕುಡಿತೀರಾ, ಏನೋ ತಿಂತೀರಾ? ಏನಿಲ್ಲ ಅಣ್ಣ, ಚೆನ್ನಾಗಿದ್ದೀನಣ್ಣ, ಮೊದಲು ನಮ್ಮ ಓನರ್ಗೆ ಫೋನ್ ಮಾಡಬೇಕು ಅಂತೇಳಿ. ಆತ ಬೆಂಗಳೂರು ಅಂತೆ ಮಾಲೀಕರು. ಬಟ್ ಆ ಹುಡುಗ ಯಾರಪ್ಪ ಮಾಲೀಕರು ಹೇಳಪ್ಪ, ನಾನೇ ಮಾತಾಡ್ತೀನಿ, ನಾವು ಹಿಂಗೆ ನ್ಯೂಸ್ ಚಾನಲ್ನವರು. ಇಲ್ಲ ಬಿಡಿ ಅಣ್ಣ ಅಂದ್ಬಿಟ್ಟು ಮಾಡ್ದೆ. ಆ ಹುಡುಗ ಮಾಡ್ದೆ. ಯಾಕೆಂದರೆ ಡೀಟೇಲ್ಸ್ ಕೊಡಲಿಲ್ಲ ಪಾಪ ಹುಡುಗ. ಯಾಕೆಂದರೆ ಅವ್ರ ಮಾಲೀಕರ ಮೇಲೆ ಆತನಿಗಿರೋ ಪ್ರೀತಿನೋ ಗೌರವನೋ ಗೊತ್ತಿಲ್ಲ. ಅಲ್ಲ ರೀ, ಆ ಹುಡುಗ ಫೋನ್ ಮಾಡಿದ್ರೆ ಆ ಅಯೋಗ್ಯ ಮಾಲೀಕ ಏನು ಹೇಳಬೇಕು? ಅಣ್ಣ ಹಿಂಗೆ ಆಕ್ಸಿಡೆಂಟ್ ಆಗೋಯ್ತಣ್ಣ ಅಂದ ತಕ್ಷಣ ಆತ ಏನಪ್ಪ ನೀನು ಚೆನ್ನಾಗಿದೆಯಾ, ಹುಷಾರಾಗಿದೆ, ನಿನಗೇನು ಆಗಿಲ್ವ ಅಂತ ಕೇಳಬೇಕು. ಆ ಪುಣ್ಯಾತ್ಮ ಕೇಳ್ತಾನೆ, ಅಪ್ಪ ನಮ್ಮ ಲಾರಿ ಸೇಫ್ಟಿಯಾಗಿದ್ದದ, ಏನಾಗಿಲ್ವಾ ಅಂತ ಕೇಳ್ತಾನಲ್ರಿ. ಹಾಂ, ಎಲ್ರಿ ಹೋಯ್ತು ಇವ್ರಿಗೆಲ್ಲ ಮನ್ಸತ್ವ ಸತ್ತೋಗಿದೆಯಲ್ರಿ ಇವ್ರಿಗೆ. ಹಾಂ, ಪಾಪ ಯಾವ ತಾಯಿ ತಂದೆ ಎತ್ತ ಮಗನ ಹುಡುಗ ಲೋಕೇಶ ಇವತ್ತೆಲ್ಲೋ ಬಲಭಾಗದಲ್ಲಿ ಎದ್ದು ಬಂದಿದ್ದ ಪಾಪ. ದೇವ್ರು ಕಾಯ್ತಾ ಇದ್ದ. ಎಲ್ಲಿ ಆ ಗಣಾಂಗೂರು ಗೇಟ್ ಹತ್ರ, ಅಲ್ಲೇ ಹಿರಿಯಮ್ಮನ ದೇವಸ್ಥಾನ ಇದೆ, ಆದಿಶಕ್ತಿ ಹಿರಿಯಮ್ಮನ ದೇವಸ್ಥಾನ. ಆ ತಾಯಿ ಕೃಪೆನೋ ಆಶೀರ್ವಾದನೋ ಗೊತ್ತಿಲ್ಲ.
ಪುಣ್ಯಾತ್ಮ ಏನೊಂದು ಸದ್ಯಕ್ಕೆ ಆಗ್ದಂಗೆ ಆ ಹುಡುಗ ಪವಾಡ ಸದೃಶ ರೂಪದಲ್ಲಿ ಬಚಾವಾದ್ನಲ್ಲ. ಆದರೆ ಒಬ್ಬ ಮಾಲೀಕ ಅನ್ಸ್ಕೊಂಡು ಪಾಪ ಚಾಲಕರು ಹಗಲು ರಾತ್ರಿ ದುಡಿದು ಅವ್ರ ಮಾಲೀಕನಿಗೆ ಎಷ್ಟು ದುಡಿಮೆ ಆಗುತ್ತೋ ಅಷ್ಟು ಹಣನ ತಗೊಂಡೋಗಿ ಕೊಡ್ತಾ ಇರ್ತಾರೆ. ಪಾಪ ಕೆಲವು ಮಾಲೀಕರಲ್ಲೂ ಒಳ್ಳೆಯವರು ಇದ್ದಾರೆ, ಪಾಪ ಎಲ್ಲರೂ ಕೆಟ್ಟವರು ಅಂತ ಹೇಳಲ್ಲ. ಆದರೆ ಇವತ್ತು ಆತ ಇದು ಮಾಡಿದಾಗ ಅವನ ವರ್ತನೆ ಮಾತುಗಳನ್ನ ಕೇಳಿ ನನಗೆ ಭಾಳ ನೋವಾಯಿತು ಸ್ನೇಹಿತರೆ. ಮತ್ತು ಇಲ್ಲಿ ಏನಂದರೆ ಕೆಲವು ಅಂಶಗಳು ಅವೈಜ್ಞಾನಿಕವಾಗಿರ್ತವೆ. ದಯಮಾಡಿ ಸರ್ಕಾರ ಸಂಬಂಧಪಟ್ಟಂಥ ಅಧಿಕಾರಿಗಳು ಅವನ್ನ ಒಂದು ಅಟ್ಲೀಸ್ಟ್ ಸ್ವಲ್ಪ ಸ್ಲೋಪ್ ಮಾಡಿಸಿ ಮತ್ತು ಅಲ್ಲಿ ಒಂದು ಅಂಶ ಇದೆ ಅನ್ನೋ ಏನೋ ಒಂದು ಬಿಳಿಗೆರೆನ ಅಡ್ಲಾಗಿ ಬಣ್ಣ ಬಡಿಸುವಂಥದ್ದು ಇದನ್ನೆಲ್ಲ ಮಾಡಿಸಿ. ಮೊದಲೇ ಈಗ ಅಲ್ಲಿ ಬೆಂಗಳೂರು ಟು ಮೈಸೂರು ಏನೋ ಒಂದು ಆಯಿತು ಹೈವೇ ರೋಡು, ಅದಾದಮೇಲೆ ಈ ಕಡೆ ಎಲ್ಲ ಒಂದು ಚಿಕ್ಕ ದಾರಿಗಳಲ್ಲಿ ಸರ್ವಿಸ್ ರೋಡ್ಗಳಲ್ಲಿ ಹೋಗ್ತಾ ಇರ್ತಾರೆ. ಕೆಲವೊಮ್ಮೆ ಅಡ್ಡಾದಿಡ್ಡಿ ಹೋಗೋರು ಇರ್ತಾರೆ, ಕೆಲವರು ಓಡಿಸುವಾಗ ನಿಗಾ ವಹಿಸ್ಕೊಂಡು ಓಡಾಡುವಂಥವ್ರು ಇರ್ತಾರೆ. ಹಾಗಾಗಿ ಅಪಘಾತಗಳು ಅಂದರೆ ಅದು ಅಕಸ್ಮಾತಾಗಿ ನಡೆಯುವಂಥವು. ಆದರೆ ತಿರಸ್ಕಾರ ಮನೋಭಾವ ಯಾರಿಗೂ ಇರಬಾರ್ದಲ್ವ. ಹಾಗಾಗಿ ಬಹುತೇಕ ಕಡೆಗಳಲ್ಲಿ ಈ ಹಂಸ್ಗಳಿದ್ದಂಥ ಇದರಲ್ಲಿ ಬರೀ ಡಾಂಬರ್ ಹಾಕ್ಬಿಟ್ಟು ಒಬ್ಬುಗಳ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಅವನು ದಯಮಾಡಿ, ಯಾಕೆಂದರೆ ಕೆಲವೊಮ್ಮೆ ಬಿಸಿಲು ನೆರಳಿನ ಆಟದ ನಡುವೆ ಕೆಲವೊಮ್ಮೆ ಅಲ್ಲಿ ಹಂಸಿದೆ ಅನ್ನೋದೇ ಗೊತ್ತಾಗಲ್ಲ. ದಯಮಾಡಿ ಅಟ್ಲೀಸ್ಟು ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗಳಿರ್ತವೆ ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ತಾರೆ, ಸರ್ಕಾರ ಇದೆ, ಎಲ್ಲ ನಿಮ್ಮ ಯಾವುದೋ ಒಂದು ಸ್ವಾರ್ಥಕ್ಕೆ ಇಲ್ಲಿ ಯಾವುದೋ ಒಂದು ರಾಜಕಾರಣಕ್ಕೆ ಮತ್ತೊಂದು ಮಗದೊಂದು ಬಂದಾಗ ಒಳ್ಳೆ ರೋಡ್ಗಳನ್ನ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಿಸಿ ಡಾಂಬರೀಕರಣ ಮಾಡಿಸಿ ಏನು ನಳ ನಡೆಸೋ ಥರ ಇದು ಮಾಡೋದು. ಒಟ್ಟಿನಲ್ಲಿ ನೀವೆಲ್ಲ ಚೆನ್ನಾಗಿರಬೇಕು, ನಿಮ್ಮ ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿರಬೇಕು. ನಿಮಗೆ ಓಟ್ ಹಾಕಿಸಿ ನಿಮ್ಮನ್ನು ನಮ್ಮ ಸೇವೆ ಮಾಡಿ ಅಂತ ಒಂದು ಅಧಿಕಾರನ ಕೊಡ್ತಾರಲ್ಲ, ಆ ಪ್ರಜೆಗಳ ಹಿತ ಕಾಯಬೇಕು ಅನ್ನುವಂಥ ಒಂದು ಸಾಮಾನ್ಯ ಪ್ರಜ್ಞೆ ನಿಮಗಿಲ್ಲ ಅಂದರೆ ಏನು ರೀ? ಕರುನಾಡ ರಾಜಕಾರಣ ಅಂದರೆ ಕಡಾಳ್ ಮಂಜಪ್ಪ, ನಿಜಲಿಂಗಪ್ಪ ಇಂಥವರೆಲ್ಲ ಇದ್ದಂಥ ಕಾಲದಲ್ಲಿ ಹೇಗಿತ್ತು? ಪಾಪ ಬಾಡಿಗೆ ಮನೇಲಿ ವಾಸ ಮಾಡ್ತಿದ್ರಂತೆ, ಇವತ್ತು ಇದ್ದಾರೆ. ಒಂದು ಸರಿ MLA ಆದರೆ ಮುಗೀತು, ಸಾವಿರಾರು ಕೋಟಿ ಒಡೆಯ. ಯಾರಪ್ಪ ಮನೆ ದುಡ್ಡು? ಪ್ರಭುಗಳು ಅನ್ಸ್ಕೊಂಡಿರೋ ಪ್ರಜೆಗಳದು. ಪಾಪ ಎಷ್ಟೋ ಕಡೆ ಹೇಳ್ತಾರೆ, ಅಯ್ಯೋ ಹಸಿವು ಮುಕ್ತ ಆಗಬೇಕು, ಅದಾಗಬೇಕು, ಇದಾಗಬೇಕು, ನಾವು ಅದು ಮಾಡಿದ್ವಿ ಇದು ಮಾಡಿದ್ವಿ. ಏನು ರೀ ಮಾಡ್ತಾಯಿದ್ದೀರಾ? ಏನೂ ಇಲ್ಲ ಕಣ್ರಿ. ಅಟ್ಲೀಸ್ಟ್ ಇಂಥವೆಲ್ಲವೂ ಸಣ್ಣ ಪುಟ್ಟ ಕೆಲಸನೂ ಓಡಾಡೋ ರಸ್ತೆಗಳು ಹೇಗೆ ಮೂಲ ಸೌಕರ್ಯಗಳ ವ್ಯಾಪ್ತಿ ಬರ್ತೀವೆಲ್ಲ, ಕುಡಿಯೋ ನೀರು, ವಿದ್ಯುತ್ತು, ಇವೆಲ್ಲ ಒಂದು ಮನೆ ಆಗ್ಬೋದು, ಒಂದು ಚರಂಡಿಗಳಾಗ್ಬೋದು. ಅದು ಮಾನವ ಹಕ್ಕುಗಳಲ್ಲೇ ಒಂದು ಭಾಗ ಕಣ್ರಿ. ಅದು ಮನ್ಸಿಗೆ ಅದು ನೀವು ರಾಜಕಾರಣಿಗಳಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಅವೆಲ್ಲ ವ್ಯವಸ್ಥೆಗಳನ್ನ ನೀವು ಮಾಡಿಕೊಡ್ಬೇಕು. ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗಡೆ ಅವು ಯಾವುದೋ ನೀವು ಮಾಡೋಕ್ಕಾಗಿಲ್ಲ ಅಂದರೆ ಇನ್ನೇನಕ್ಕೆ ನೀವು? ಕರ್ನಾಟಕ ರಾಜಕಾರಣ ಅಂದರೆ ಪ್ರಬುದ್ಧ ರಾಜಕಾರಣ. ರಾಜಕೀಯ ಅಂದರೆ ರಾವಣ, ಜರಾಸಂಧ, ಕೀಚಕ, ಯಮಾನದಲ್ಲ. ಇದೇ ಕಡಾಳ್ ಮಂಜಪ್ಪ, ನಿಜಲಿಂಗಪ್ಪ ಇಂಥವರೆಲ್ಲ ಇದ್ದಂಥ ಕಾಲದಲ್ಲಿತ್ತಲ್ಲ, ಅದು ಸಹ ರಾಜಕಾರಣ. ಆ ರಾಜಕೀಯದ ಅರ್ಥಕ್ಕೆ ಬಂದ ನಿಜವಾದ ರಾಜಕೀಯದ ಅರ್ಥ ಅಂದರೆ ರಾಷ್ಟ್ರದ, ಅಂದರೆ ಜನತೆಯ ಅನ್ನ, ಕೀ ಅಂದರೆ ಕೀಳು ಮಟ್ಟದಿಂದ, ಅಂದರೆ ಕೀಳು ಮಟ್ಟದಿಂದ ಮೇಲೆತ್ತಿ, ಅಂದರೆ ಯಮಯಾತನೆಯಿಂದ ತಪ್ಪಿಸುವುದಕ್ಕೆ ರಾಜಕೀಯ. ರಾಷ್ಟ್ರದ ಜನತೆಯನ್ನು ಕೀಳು ಮಟ್ಟದಿಂದ ಮೇಲೆತ್ತಿ ಯಮಯಾತನೆಯಿಂದ ತಪ್ಪಿಸುವುದಕ್ಕೆ ನಿಜವಾದ ರಾಜಕೀಯ ಅಂತೀವಿ. ಆದರೆ ಇವತ್ತೇನಾಗಿದೆ? ರಾಷ್ಟ್ರದ ಜನತೆಯನ್ನು ಕೀಳು ಮಟ್ಟಕ್ಕೆ ತಳ್ಳಿ ಯಮಯಾತನೆಗೆ ಗುರುಪಡಿಸೋದು ರಾಜಕೀಯ ಮಾಡ್ಕೊಂಡಿದ್ದೀವಿ. ನಾಚಿಕೆ, ಏಸಿಗೆ, ಮಾನ ಮರ್ಯಾದೆ ಏನೂ ಇಲ್ಲ. ಕೆಲವು ಅಲ್ಲೋ ಎಲ್ಲೋ ನಿಷ್ಠಾವಂತ ಅಂದರೆ ಅದರಲ್ಲೂ ಕಳ್ಳರಲ್ಲಿ ಒಳ್ಳೆ ಕಳ್ಳರು ಅನ್ಸ್ಕೊಂಡು ಕೆಲವು ರಾಜಕಾರಣಿಗಳಿದ್ದಾರೆ. ಪಾಪ ಅವನು ಅಟ್ಲೀಸ್ಟು ಹಂಗೋ ಹಿಂಗೋ ಒಂದಷ್ಟು ಒಪ್ಕೋಬೋದು, ತಕ್ಕ ಮಟ್ಟಿಗೆ ಪರವಾಗಿಲ್ಲ ಕಣಪ್ಪ, ಕಳ್ಳರಲ್ಲಿ ನೀನೊಬ್ಬ ಒಳ್ಳೆ ಕಳ್ಳ ಅಂತ. ಆದರೆ ಇವತ್ತು ನಡೀತಿರುವಂಥ ಕರ್ನಾಟಕದೊಳಗಡಿನ ರಾಜಕಾರಣವೆಲ್ಲ ತುಂಬ ಅಸಹ್ಯ ತರುವಂಥದ್ದು. ಮೊದಲಿಗೆ ಯಾರ ಬಂದು ಆಳು ಬಿದ್ದು ಹೋಗ್ರಪ್ಪ, ದಯಮಾಡಿ ನಿಮ್ಮನ್ನು ಗೆಲ್ಲಿಸಿ ಪಾಪ ಎಷ್ಟೋ ವರ್ಷಗಳಿಂದ ಉಳಿಸ್ಕೊಬಂದಿರೋ ಸಂಬಂಧಗಳು ಈ ರಾಜಕಾರಣಗಳು ಬಂದಾಗ ಅವನಿಗೆ ಓಟ್ ಹಾಕ್ತಾ, ಇವನಿಗೆ ಓಟ್ ಹಾಕ್ತಾ ಅಂದ್ಬಿಟ್ಟು ಇದನ್ನು ದ್ವೇಷ ಇಟ್ಕೊಂಡು ಇವತ್ತಿನವರೆಗೂ 16 ವರ್ಷ, 20 ವರ್ಷ, 30 ವರ್ಷ ಹಿಂಗೆಲ್ಲ ದಶಗಳ ಕಾಲ ಕಳೆದರೂ ಕೂಡ ಆ ದ್ವೇಷ, ರಾಜಕೀಯ ದ್ವೇಷ ಇಟ್ಕೊಂಡು ಇವತ್ತು ತಮ್ಮ ಸಂಬಂಧಗಳು, ಭಾವನೆಗಳನ್ನ, ಪ್ರೀತಿಗಳನ್ನ
ಹಾಳು ಮಾಡ್ಕೊಂಡು ಕೂತಿದ್ದಾರೆ, ಇವತ್ತಿಗೂ ದ್ವೇಷಿಸ್ತಾರೆ ಇದ್ದಾರೆ. ರಾಜಕಾರಣಿಗಳು ಮಾತ್ರ ಒಂದು ಒಳ್ಳೆ ಟೇಬಲ್ ಕೂತ್ಕೊಂಡು ಎಣ್ಣೆ ಹೊಡ್ಕೊಂಡು ಬಿರಿಯಾನಿ ತಿನ್ಕೊಂಡು ಆರಾಮ ಒಳ್ಳೆ ಐಷಾರಾಮಿ ಹೋಟ್ಲಲ್ಲಿ ಒಳ್ಳೆ ಎ ಸಿ ರೂಮಲ್ಲಿ ಇರ್ತಾರೆ. ದಯಮಾಡಿ ಬದಲಾಗಿ. ಜೊತೆಗೆ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ, ಪಾಪ ಚಾಲಕರು ಅಂತಲ್ಲ, ಯಾವುದೇ ವ್ಯಕ್ತಿಗಳು ರಸ್ತೆಗಳಲ್ಲಿ ಓಡಾಡುವಾಗ ಭಾಳ ಜೋಪಾನವಾಗಿ ಹುಷಾರಾಗಿ ಓಡಾಡಿ. ಹಂಪ್ಸ್ಗಳಿರ್ತವೆ, ಕೆಲವು ಕಡೆ ಹಳ್ಳ ಗುಂಡಿಗಳು ಬಿದ್ದಿರ್ತವೆ. ಯಾಕೆಂದರೆ ಈ ಭ್ರಷ್ಟ ರಾಜಕಾರಣಿಗಳು ಯಾವ ಸರಿ ಮಾಡಲ್ಲ. ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ ಸರಿಯಾಗಿ ಓಡೋಕ್ಕೆ ರಸ್ತೆಗಳಿಲ್ಲ, ಕುಡಿಯೋ ನೀರಿರಲ್ಲ. ಹಾಗಾಗಿ ಇಂಥ ಅವ್ಯವಸ್ಥೆ ಆಗರಗಳಾಗಿರ್ತವೆ. ದಯಮಾಡಿ ನೋಡ್ಕೊಂಡು ನಿಧಾನವಾಗಿ ಚಲಿಸಿ. ಏಕೆಂದರೆ ನಿಮ್ಮ ತಾಯಿ ತಂದೆನೋ ನಿಮ್ಮ ಹೆಂಡತಿ ಮಕ್ಕಳು ಯಾರೋ ಅಯ್ಯೋ ನಮ್ಮ ಹುಡುಗ ಬರ್ತಾನೆ, ಅಯ್ಯೋ ನಮ್ಮ ಮಗ ಬರ್ತಾನೆ ಅಂತ ಹಂಬಲಿಸ್ತಾ ಇರ್ತಾರೆ. ತಿನ್ನು ಮನುಷ್ಯ ಯಾವತ್ತಿಗೂ ಸಾಯ್ಬೇಕಾದ ಬೇರೆ ವಿಚಾರ. ಸತ್ತರು ಹೆಂಗೆ ಸತ್ತ, ಹೇಗೆ ಸತ್ತ, ಒಂದು ಸಾರ್ಥಕತೆ ರೂಪದಲ್ಲಿ ಸತ್ನ ಅನ್ನೋದೆಲ್ಲ ಒಂದು ಜಿಜ್ಞಾಸೆಗಳು ಪಡ್ತದೆ. ಹಾಗಾಗಿ ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತೀನಿ. ಜೊತೆಗೆ ಈ ಥರ ಏನಾರ ಅಪಘಾತಗಳಾದಾಗ ನಿಂತು ತಮ್ಮ ಕೈಲಾದ ಸಹಾಯವನ್ನು ಮಾಡಿ. ಏಕೆಂದರೆ ನಾವು ಇವತ್ತು ಮಾಡಿದ್ರೆ ನಾಳೆ ಯಾರಾದರೂ ನಿಮಗೆ ಮಾಡ್ತಾರೆ. ಏಕೆಂದರೆ ನಮಗೆ ದೇವರೆಲ್ಲೋ ಕಾಣೋದ ದೇವರಿಗೆ ನಾವು ಕೈ ಮುಗಿಯೋದಕ್ಕಿಂತ ಹೆಚ್ಚಾಗಿ ಮುಗಿಬೇಕು. ಜೊತೆಗೆ ಅಣ್ಣವ್ರು ಹೇಳ್ತಾರಲ್ಲ, ಬಸವಣ್ಣವರು, ಕಾಯಕವೇ ಕೈಲಾಸ ಅಂತ. ಕಾಯಕ ಅದು ಯಾವೊಬ್ಬ ಕಷ್ಟದಲ್ಲಿರೋಂಗೆ ಸಹಾಯ ಮಾಡುವಂಥದ್ದಾಗ್ಬೋದು, ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸ ಆಗ್ಬೋದು, ಅದು ಅವಮಾನ ಅನ್ಕೋಬೋದು, ದೊಡ್ಡ ಕೆಲಸ ಆಗ್ಬೋದು, ಮಾಡ್ಕೊಂಡು ಅದರಲ್ಲಿ ನಾವು ದುಡಿಮೆ ನಾವು ಎಷ್ಟು ಸಂಪಾದನೆ ಮಾಡ್ತೀವಿ ಅದಕ್ಕೆ ತಕ್ಕಂತೆ ನಾವು ಅದನ್ನು ಖರ್ಚು ವೆಚ್ಚ ಮಾಡಿಕೊಂಡು ಕೈಲಾದಷ್ಟು ನೊಂದವ್ರಿಗೆ ತೀರ ನಿರಾಶ್ರಿತರು, ಏನು ಕೈಕಾಲಿರಲ್ಲ ಪಾಪ, ಏನೋ ಕಷ್ಟ ಇರ್ತಾರೆ, ಒಂದು ಔಷಧಿ ತಗೋಬೇಕು, ಒಂದು ಬಟ್ಟೆ ಇರಲ್ಲ, ಅನ್ನಕ್ಕೆ ತುತ್ತನ್ನು ಪರದಾಡ್ತಾರೆ. ಇಂಥವ್ರಿಗೆ ಏನೋ ಒಂದು ಸಹಾಯ ಮಾಡಿ. ಯಾವುದೋ ದೇವಸ್ಥಾನದಲ್ಲಿ ಹೋಗಿ ಒಂದು ಗೋರ್ಕುಕ್ಕೆ ಹಾಕ್ಬಿಟ್ರೆ, ಉಂಡಿಗೆ ಹಾಕ್ಬಿಟ್ಟು ಇದು ಮಾಡೋದು ಪ್ರಯೋಜನ ಇಲ್ಲ. ದೇವಸ್ಥಾನಕ್ಕೆ ಹೋಗ್ತೀರಾ, ಬರುವಂಥ ಭಕ್ತಾದಿಗಳಿಗೆ ಊಟ ಹಾಕ್ಸೋದೆಲ್ಲ ಒಳ್ಳೆಯದು, ಇಲ್ಲ ಅಂತ ಹೇಳಲ್ಲ. ಅಕಸ್ಮಾತ್ ಒಂದು ದೇವಾಲಯ ನಿರ್ಮಾಣ ಆಗ್ತೈತೆ, ನಿಮ್ಮ ಕೈಲದ್ದು ಯಾವುದೋ ಒಂದು ಕಲ್ಲಿನ ರೂಪದಲ್ಲಿ, ಇಟ್ಟಿಗೆ ರೂಪದಲ್ಲಿ, ಮಣ್ಣಿನ ರೂಪದಲ್ಲಿ, ಸಿಮೆಂಟ್ ರೂಪದಲ್ಲಿ ಏನೋ ತಗೊಬಂದ್ಬಿಟ್ಟು ಹಾಗೂ ಕೂಡ ಇದು ಮಾಡ್ಬೋದು. ಏಕೆಂದರೆ ಯಾವುದೇ ಒಂದು ನಾವು ಹಣವನ್ನು ವಿನಿಯೋಗ ಮಾಡಿದಾಗ, ಸದ್ವಿನಿಯೋಗ ಆದಾಗ ಮಾತ್ರ ನಾವು ದುಡಿದು ತಗೊಂಡೋಗಿ ಮಾಡಿದಂಥದ್ದು ನಮ್ಮ ಆತ್ಮನ ರೂಪದಲ್ಲಿರೋ ಪರಮಾತ್ಮ ಆಗ್ಬೋದು, ಆ ದೇವಸ್ಥಾನದಲ್ಲಿರೋ ಪರಮಾತ್ಮ ಆಗ್ಬೋದು, ನಾವು ಮಾಡುವಂಥ ಕೆಲಸ ರೂಪದಲ್ಲಿರುವಂಥ ಪರಮಾತ್ಮ ಎಲ್ಲ ಕೂಡ ತೃಪ್ತಿ ಆಗೋದಕ್ಕೆ ಸಾಧ್ಯ. ಹಾಗಾಗಿ ದಯಮಾಡಿ ಸ್ನೇಹಿತರೆ, ಈ ಥರ ರಸ್ತೆಗಳಲ್ಲಿ ಏನಾದ್ರು ಅಪಘಾತಗಳಾದಾಗ ಬೇರೆ ಬೇರೆ ರೀತಿಯಲ್ಲಿ ಏನಾದ್ರು ಒಂದು ಕಷ್ಟ ಕಾಲದಲ್ಲಿದ್ದಾಗಂಥ ಸಮಯದಲ್ಲಿ ದಯಮಾಡಿ ಮಾಡಿ. ನಿಮ್ಗೆ ಯಾರಾದರೂ ಮಾಡ್ತಾರೆ. ಏಕೆಂದರೆ ಮನ್ಸೂನ್ ಜೀವನ ನೋಡ್ರಿ ಭಾಳ ದೊಡ್ಡದು ಅಂತಾರೆ ಕನಕದಾಸ. ಅದಕ್ಕೆ ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಬೇಡಿ ಉಚ್ಚಪ್ಪಗಳಿರ ಅಂತೇಳಿ ಅದೇ ಕಾರಣಕ್ಕೋಸ್ಕರ ಹೇಳಿದರು. ಭಾಳ ದೊಡ್ಡದು ನಮ್ಮ ಮಾನವ ಜನ್ಮ ಅನ್ನೋದು. ಅದನ್ನು ಭಾಳ ಅರ್ಥಗರ್ಭಿತವಾಗಿ ಬಳಸ್ಕೋಬೋದು ನಾವು. ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀವಿ, ಎಂದೋ ಒಂದು ದಿನ ಮಣ್ಣಲ್ಲಿ ಮಣ್ಣಾಗಿ ಹೋಗುವಂಥ ಈ ದೇಹಕ್ಕೆ ಯಾವಾಗಲೂ ನಮಗೆ ಸುಖವೇ ಬೇಕು, ಹಂಗೆ ಇರಬೇಕು, ಹಿಂಗೆ ಇರಬೇಕು ಅನ್ನೋದ್ರ ಜೊತೆಗೆ ನಾವು 4 ಜನಕ್ಕೆ ಉಪಕಾರಕೃತರಾಗಿ ನಾವು ಬದುಕಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಲ್ಲಿರಲಿ. ಮತ್ತು ನನಗೆ ಯಾಕೋ ಇವತ್ತು ನಿಜಕ್ಕೂ ತುಂಬ ಇದಾಗ್ಬಿಟ್ಟಿತ್ತು ರೀ. ಒಂದು ಆಕ್ಸಿಡೆಂಟ್ ಆದಾಗ, ಯಾಕೆಂದರೆ ಇಂಥ ಸುಮಾರು ನಾನು ಆಕ್ಸಿಡೆಂಟ್ಗಳಾದಾಗ ನಾನು ಹೋಗಿ ಎತ್ಕೊಂಡೋಗಿ ಅವ್ರಿಗೆ ಆಸ್ಪತ್ರೆಗೆ ಸೇರಿಸುವಂಥದ್ದು. ಮತ್ತು ಎಷ್ಟೋ ಕೆಲವು ಇಂಥ ಘಟನೆಗಳಲ್ಲಿ ಕೆಲವು ನೋಡಿರ್ಬೇಕು, ಅಯ್ಯೋ ಪೊಲೀಸ್ನವ್ರು ಬಂದರೆ ಅಪ್ಪ ಮಾಜೂರು ಬಂದರೆ ಮಾಜೂರು ಸಾಕ್ಷಿಗೆ ನಾನು ಸೈನ್ ಹಾಕ್ಬಿಟ್ಟು ಕೋರ್ಟ್ ಕಲಿಬೇಕಾಯ್ತು ಅಂದ್ಬಿಟ್ಟು ಕೆಲವರು ಸೈನ್ ಯಾಕಲ್ಲ ಹೊರಟೋಗಿದ್ದಾರೆ. ಬಟ್ ನಾನು ಅದಕ್ಕೆಲ್ಲ ಎದುರುಗಳಕ್ಕೆ ಹೋಗಿಲ್ಲ, ಸೈನ್ ಹಾಕಿದ್ದೀನಿ. ಎಷ್ಟೋ ಸಮಯ ಕೋರ್ಟ್ಗೂ ಹೋಗಿ ಹಾಜರಾಗಿ ವಾಸ್ತವಾಂಶ ಏನಿದೆ ಅದನ್ನು ಇದು ಮಾಡಿ ಪರಿಹಾರನೂ ಕೂಡ ಕೊಡಿಸುವ ಇದರಲ್ಲಿ ನಾನು ನೆರವಾಗಿದ್ದೀನಿ. ಎಷ್ಟೋ ಸಮಯ ಕಾಲುಗಳು ಕಟ್ಟಾಗಿ ತಲೆ ಒಡೆದೋಗಿ ನೋಡೋಕ್ಕಾಗಲ್ಲ, ತಲೆ ಸುತ್ತ ಬಂದ್ಬಿಡ್ತದೆ. ಅಂಥ ಇದರಲ್ಲೂ ಕೂಡ ನಾನು ತಗೊಂಡೋಗಿ ಆಸ್ಪತ್ರೆ ಒಳಗೆ ಸೇರಿಸಿ ಅವರ ಯಾರು ಇರ್ತಾರೆ ವಾರಸುದಾರರು, ಅವ್ರ ಸಂಬಂಧಿಗಳು, ಅವ್ರಿಗೆ ಧೈರ್ಯವಾಗಿದೆ ಅಂತೇಳಿ ಧೈರ್ಯ ಹೇಳಿ, ಕೆಲವೊಮ್ಮೆ ನನ್ನ ಕೈಲಿ ನನ್ನ ಹತ್ರ ದುಡ್ಡಿದೆ, ದುಡ್ಡನ್ನು ಕೂಡ ಕೊಟ್ಟು ಬಂದಿದ್ದೀನಿ. ಹಾಗಾಗಿ ನೀವೇನೂ ಮಾಡೋದ್ರ ಪರವಾಗಿಲ್ಲ, ಅಟ್ಲೀಸ್ಟ್ ಈ ಥರ ಅಪಘಾತಗಳಾದಾಗ
ಇದು ಮಾಡಿ ನೋಡಿ, ಒಂದು ವಿಡಿಯೋ ಇದರ ಬರುತ್ತೆ. ಯಾಕೆಂದ್ರೆ ನನ್ನದೇ ಮಾತು ಜಾಸ್ತಿ ಆಯಿತು ಅಂತ ಅಂದ್ಕೊಳ್ತೀನಿ, ಕ್ಷಮೆ ಇರಲಿ. ಮತ್ತು ಆ ಲೊಕೇಶನ್ನ ಹುಡುಗ ಅಪಘಾತಗೊಳಗಾದಾಗ ಏನು ಆ ಸಮಯದಲ್ಲಿ ಭಯಂಕರವಾದ ಆ ಬಿರುಗಾಳಿ ಮಳೆಗೆ ಅಂಜದೆ ಸಾವಿನ ಭಯವನ್ನು ಬಿಟ್ಟು ಬೆಂಗಳೂರಿನ ತವರೇಜ್ ಮತ್ತು ಮದ್ದೂರಿನ ಶಿವಪ್ರಕಾಶ್ ಮತ್ತು ಶ್ರೀರಂಗಪಟ್ಟಣ ತಾಲೂಕಿನ ಕೇಶಟ್ಟಳಿಯ ವಿವೇಕ್ ಅನ್ನೋ ಈ ಅಣ್ಣ ತಮ್ಮಂದಿರಿಗೆ ಭಾಳ ಒಳ್ಳೆಯ ಕೆಲಸ ಮಾಡಿದಿರಿ. ಭಗವಂತ ನಿಮಗೆ ಒಳ್ಳೆಯ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಸಮೃದ್ಧಿಯಾಗಿ ಕೊಟ್ಟು ನಿಮ್ಮಂಥ ಒಂದು ಸಹಾಯ ಮನೋಭಾವದ ಗುಣ ಇತರರಿಗೂ ಅದು ಬರಲಿ ಅಂತೇಳಿ ಆಶಿಸ್ತಾ, ಆ ಭಗವಂತ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾನು ಈ ಸಮಯದಲ್ಲಿ ಕೇಳ್ಕೊಳ್ತೀನಿ. ಇಷ್ಟೊತ್ತು ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ನಮ್ಮ ಪ್ರೀತಿಯ ವೀಕ್ಷಕರಿಗೆ ತುಂಬ ಹೃದಯವಾದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀನಿ. ಶುಭರಾತ್ರಿ, ಶುಭವಾಗಲಿ.